ಮಾದಾಪಟ್ಟಣ ಬಳಿ ನಡೆದಂತ ಕ್ರಷರ್ನ ಅಂದ್ರೆ ಕಲ್ಲು ಕ್ವಾರಿಯಲ್ಲಿ ನಡೆದಂತ ದುರಂತದ ಬಗ್ಗೆ ನಿಮಗೆ ಆಗ್ಲಿಂದ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಅಂದ್ರೆ ಈ ದುರಂತದಲ್ಲಿ 9 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ನಡೆದಿರುವಂತಹ ಅವಘಡ ಅವೈಜ್ಞಾನಿಕವಾಗಿ ಇವತ್ತು ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅದೇ ಈ ಕಾರ್ಮಿಕರ ಸಾವಿಗೆ ಈ ದುರಂತಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಅಂದ್ರೆ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇದೆ. ಮೇಲ್ಭಾಗದಲ್ಲಿ ಹಿಟಾಚಿಯಲ್ಲಿ ಕೆಲಸ ನಡೆಸ್ತಾ ಇದ್ರು, ಕೆಳಭಾಗದಲ್ಲೇ ಕಾರ್ಮಿಕರನ್ನ ಅಲ್ಲಿ ಕೆಲಸಕ್ಕೆ ಅಂತ ಹೇಳಿ ನಿಯೋಜನೆ ಮಾಡಿದ್ರು. ಅಂದ್ರೆ ಕನಿಷ್ಠ ಜ್ಞಾನವೂ ಇಲ್ಲದೆ ಈ ರೀತಿ ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡಿಸಿದ್ದೆ ಈ ದುರಂತಕ್ಕೆ ಕಾರಣ ಅಂತ ಹೇಳಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹೋದ ಸಾರಿ ಗರ್ಭಿಣಿ ಚಿರತೆ ಸತ್ತಾಗಲೇ ನಾನು ಗಲಾಟೆ ಮಾಡಿದ್ದೆ, ಅಸೆಂಬ್ಲಿ ಮಾಡಿದ್ದೆ, ಪಿಟಿಷನ್ ಕಮಿಟಿ ಮಾಡಿದ್ದೆ, ಕೃಷಿ ಮಾಲೀಕರೆಲ್ಲರೂ ಕರೆಸಿ ಸಭೆನೂ ಕೂಡ ಮಾಡಿದ್ದೆ. ಎಚ್ಚೆತ್ಕೊಳ್ಳಿ, ತೊಂದರೆ ಆಗ್ತಿದೆ, ಬಹಳಷ್ಟು ಸುತ್ತಮುತ್ತಲೇ ತೊಂದರೆ ಆಗ್ತಿದೆ ಅಂತೇಳಿ. ಆಗ ಫಾರೆಸ್ಟ್ ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಅವರು ಎನ್ಕ್ವೈರಿ ಮಾಡ್ತೀನಿ ಅಂದರು. ಮೈನ್ಸ್ ಅಂಡ್ ಜಿಯಾಲಜಿ ಮಂತ್ರಿಗಳು ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಲೀಗಲಾಗಿ ಆ್ಯಕ್ಷನ್ ಮಾಡ್ತೀನಿ ಅಂದರು. ಫಾರೆಸ್ಟ್ನವರು ಏನೂ ಮಾಡಲಿಲ್ಲ, ಮೈನ್ಸ್ ಅಂಡ್ ಜಿಯಾಲಜಿಯವರು ಏನೂ ಮಾಡಲಿಲ್ಲ. ಈಗ ಬೆಳಗ್ಗೆ 7 ಗಂಟೆಗೆ ಒಂದು ಕೆಳಗಡೆ ಬಂಡೆಯಲ್ಲಿ 10 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಗುಳಿ ಎಲ್ಲ ತೋಡಿ ಅದನ್ನು ಏನೋ ಡೈನಾಮೈಟ್ ಇರ್ತಾರಲ್ಲ, ಸಿಡಿಸ್ತಾರಲ್ಲ, ಅದನ್ನು ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ಅದಕ್ಕಿಂತ ಮೇಲ್ಗಡೆ 100 ಅಡಿ ಮೇಲ್ಗಡೆ ಇನ್ನೊಬ್ಬರು ಬಂಡೆ ಓನರು ಅದನ್ನು ಕ್ಲೀನ್ ಮಾಡಿಸಿ ಅಲ್ಲಿ ಇದು ಇಟಾಚಿ ಮುಖಾಂತರ ಗುಳಿ ತೋಡುವಂಥದ್ದು, ಆಮೇಲೆ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಅಲ್ಲಿ ಮಾಡ್ತಿದ್ದಾರೆ. ಅಪ್ಪಿತಪ್ಪಿ ಕ್ಲೀನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂಡೆ ಇಟಾಚಿ ಎಲ್ಲ ಕೂಡ ಕೆಳಗಡೆ ಬಿದ್ದಿದೆ. ಯಾರು ಕಾರ್ಮಿಕರು 10 ಜನ ಕೆಲಸ ಮಾಡ್ತಾ ಇದ್ರು ಕೆಳಗಡೆ, 7 ಜನ ಅಲ್ಲೇ ಸ್ಪಾಟ್ ತೀರೋಗಿದ್ದಾರೆ. ಇನ್ನು 3 ಜನ ಹಾಸ್ಪಿಟ್ಲಿಗೆ ಹೋಗುವಾಗ ಒಬ್ಬರು ತೀರೋಗವ್ರೆ ಅಂತ ನನಗೆ ಮೆಸೇಜು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಸೀರಿಯಸ್ನೆಸ್ ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದು ಸೀರಿಯಸ್ ಮಾಡಬೇಕು ಅಂತೇಳಿ ಬಂದಿದ್ದೀನಿ. ಮುಖ್ಯಮಂತ್ರಿಗಳು ಇನ್ನು 10 ನಿಮಿಷದಲ್ಲಿ ಬರ್ತಾರಂತೆ. ಅವ್ರ ಹತ್ರ ಅವ್ರಿಗೆ ಗಮನಕ್ಕೆ ತಂದು ಇದನ್ನು ನಾನು ಕೂಡ ಸ್ಪಾಟ್ಗೆ ಹೋಗ್ಬೇಕು ಅಂತ ಮಾಡಿದ್ದೀನಿ. ಇದು ಲೀಗಲ್ಲೋ ಇಲ್ಲೀಗಲ್ಲೋ ಅವ್ರ ಮೇಲೆ ಇದು ಕ್ರಮ ಆಗಬೇಕು. ಪದೇ ಪದೇ ಇದು ನಡೀತಾನೇ ಇದೆ. ಗ್ರಾಮಸ್ಥರು ವಿರೋಧ ಮಾಡ್ತಿದ್ದಾರೆ, ಸುತ್ತಮುತ್ತ ಎಲ್ಲ ವಿರೋಧ ಮಾಡ್ತಿದ್ದಾರೆ. ಯಾರು ಮಾಡಿದ್ರೂ ಇದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು ಲಾಬಿ ಇದೆಲ್ಲ ಆಗ್ತದೆ. ದಯವಿಟ್ಟು ಇದು ಬಡವರು ಸಾವಿಗೆ ಕಾರಣಕರ್ತರು ಯಾರೇ ಆಗಿರಲಿ, ಎಷ್ಟೇ ದೊಡ್ಡವರು ಇರಲಿ, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ. ಅವ್ರು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ಬರಿಗೆ 1 ಕೋಟಿ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಬಂಡೆ ಯಾರಿಗೆ ಅನಾಹುತರಾಗಿದ್ದಾರಲ್ಲ ಅವ್ರ ಮುಖಾಂತರ ಕೊಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ. ಎಷ್ಟು ವರ್ಷಗಳಿಂದ ನಡೀತಿದೆ ನಿಮ್ಮ ಗಮನಕ್ಕೆ ಈ ಥರದ್ದು ಆಗಿತ್ತಾ? ಈ ಹಿಂದಿನ ಇನ್ಸಿಡೆಂಟ್ ಅಂದರೆ ಚಿರತೆ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರಿ ಸರ್? ಬೇಕಾದಷ್ಟು ಸರಿ ಆಯ್ತಾ ಇದೆ. ಸಣ್ಣ ಪುಟ್ಟದ್ದು ಆಗ್ತಾ ಇತ್ತು. ಹಸು ಸತ್ತೋಗೋದು, ಮತ್ತೊಂದು ಸತ್ತೋಗೋದು, ಮನೆಗಳು ಬಿರುಕು ಬಿಡ್ತಕ್ಕಂಥದ್ದು, ಅನಾಹುತ ಆಗ್ತದ್ದು, ಬೇಕಾದಷ್ಟು ಅನಾಹುತ ಆಗ್ತಿದೆ. ಬಟ್ ಎಷ್ಟು ಅನಾಹುತ ಕೂಡ ಯಾವತ್ತೂ ಕೂಡ ಆಗಿರಲಿಲ್ಲ. ಇದೇ ಫಸ್ಟ್ ಟೈಮು. ಏನು ಅಜಾರತೆ ನೋಡಿದ್ದು. ಫಾರೆಸ್ಟ್ ಅವರು ಸ್ವಲ್ಪ ಎಚ್ಚೆತ್ಕೋಬೇಕಾಯ್ತು. ಮೈನ್ಸ್ ಅಂಡ್ ಜಿಯಾಲಜಿಯವರು ಫಸ್ಟು ಎಚ್ಚೆತ್ಕೋಬೇಕಾಗಿತ್ತು ಅವರು. ಯಾಕೆಂದರೆ ಅವರು ಲೀಗಲ್ಲಾಗಿ ಇದೆಲ್ಲ ಮಾಡಬೇಕಾಯ್ತು. ಅವರ ಅಜಾಗ್ರತೆಯಿಂದ ಇವರೆಲ್ಲ ಮಾಡಿದ್ದಾರೆ. ಆಮೇಲೆ ಬಂಡೆ ಓನರ್ಸ್ ಕೂಡ ಯಾರೋ ಇರ್ತಾರೆ, ಅವ್ರನ್ನ ಎದುರಿಸಿ ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದು, ಈ ಥರ ಆಗಿದೆ. ಎಲ್ಲ ಕ್ಲೀನಾಗಿ ಅಪ್ ಟು ಡೇಟಾಗಿ ಮಾಡಿ ಅವ್ರ ವಿರುದ್ಧ FIR ಮಾಡಿ, ಆಫೀಸರ್ಸ್ ಮೇಲೂ FIR ಮಾಡಬೇಕಿದು. ಅವ್ರ ಮೇಲೆ ಮಾಡಿದ್ರೆ ಇನ್ನು ಮುಂದೆ ಈ ಥರ ಅನಾಹುತ ತಪ್ತದೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಅಧಿಕೃತನೋ ಅನಧಿಕೃತನೋ ಅಂತ ಪ್ರಭಾವಿ ವ್ಯಕ್ತಿನ ಸರ್ ಅವರು? ಏನಾದರೂ ರಾಜಕಾರಣಿಗಳಿಗೆ ಒತ್ತಡಕ್ಕೆ ಮಣಿದಿದ್ದಾರೆ? ಒತ್ತಡಕ್ಕೆ ಮಣಿದು ಎಲ್ಲ ಒಂದು ಕಡೆ ರಾಜಕಾರಣಿಗಳಿಗೆ ಒತ್ತಡಕ್ಕೆ ಮಾಡಿದಾರ ಸರ್ ಅವರು ಅಂತ? ರಾಜಕಾರಣಿಗಳು ಅನ್ನೋಕ್ಕಿಂತ ಪವರ್, ದುಡ್ಡು, ಮನಿ ಪವರ್. ಈಗ ಹೋದ ಸಾರಿ ಚಿರತೆ ಸತ್ತಾಗಲೇ ಎನ್ಕ್ವೈರಿ ರಿಪೋರ್ಟ್ ಏನು ಅಂತ ಬರಲಿಲ್ಲ. ಮೈನ್ಸ್ ಅಂಡ್ ಜಿಯಾಲಜಿಯವರು ಇಲ್ಲೀಗಲ್ಗೂ ನಾವು ತನಿಖೆ ಮಾಡ್ತೀವಿ ಅಂತಂದ್ರು, ಅದು ಕೂಡ ಮಾಡಲಿಲ್ಲ. ಅಂದ್ರೆ ಪ್ರಬಲವಾದ ಲಾಬಿಯಲ್ಲಿದೆ, ಮನಿ ಪವರ್ ಆ ಥರ ಇದೆ. ಅದಕ್ಕೆ ಈ ಸಾರಿ ಆ ಥರ ಮುಚ್ಚಾಕ್ತಕ್ಕಂಥದಕ್ಕೆ ನಾನು ಅವಕಾಶ ಕೊಡಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಊರಿನವರೆಲ್ಲ ಸೇರಿ ಏನು ಮಾಡಬೇಕು ಅದನ್ನು ಹೋರಾಟ ಮಾಡ್ತೀವಿ. ಈಗ ಮಾಹಿತಿ ತೆಗೆದುಕೊಂಡಿದ್ದಾರೆ ಸರ್ ತಕ್ಷಣಕ್ಕೆ? ಅಲ್ಲ, ಈ ಮಾಹಿತಿ ಕೊಟ್ಟಿದ್ದಾರೆ. ನಾನು ಸ್ಪಾಟ್ಗೆ ಹೋಗ್ತೀನಿ. ಈಗ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಹೋಗೋಣ ಅಂತ ಬಂದಿದ್ದೀನಿ. ಈಗ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀವಿ ಸರ್ ಫೈನಲ್ ಆಗಿ? ಈ ಒಂದು ಘಟನೆ ಆದ್ಮೇಲೆ ಈ ಹಿಂದೆ ಚಿರತೆ ದಾಳಿ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಇದುವರೆಗೂ ಕೂಡ ಸರ್ಕಾರ ಕ್ರಮವನ್ನು ಕೈಗೊಳ್ಳಿಲ್ಲ. ಅಧಿಕಾರಿಗಳು ಕೂಡ ಎಲ್ಲ ಒಂದ್ ಕಡೆ ಅವರಿಗೆ ಕೈ ಜೋಡಿಸಿದ್ದಾರೆ ಇಂಥ ಸಂದರ್ಭದಲ್ಲಿ. ಅದು ಹೇಳಕ್ ಬಂದಿದ್ದೀನಿ. ಈಗ ಚಿರತೆ ಆದಾಗಲೇ ಎಚ್ಚೆತ್ಕೋಬೇಕಾಯ್ತು, ಮಾಡಲಿಲ್ಲ. ಈಗ ಈ 9 ಜನ ಏನು ಸಾವು ಕಾರಣಕರ್ತರಾಗಿದ್ದಾರೆ, ಮೊದಲನೇ ಸಾರಿಗೆ ಮೈನ್ಸ್ ಅಂಡ್ ಜಿಯಾಲಜಿ ಅಧಿಕಾರಿಗಳ ಮೇಲೆ FIR ಮಾಡಬೇಕು.
ಎರಡನೇದು ಫಾರೆಸ್ಟ್ನವ್ರ ಮೇಲೆ FIR ಮಾಡಬೇಕು, ಮೂರನೇದು ಪೊಲ್ಯೂಷನ್ ಕಂಟ್ರೋಲ್ ಮೇಲೆ ಅವ್ರ ಮೇಲೆ ಮಾಡಬೇಕು, ನಾಲ್ಕನೇದು ಲೋಕಲ್ ಪೊಲೀಸ್ ಆಫೀಸರ್ ಮೇಲೂ ಮಾಡಬೇಕು. ಈ 4 ಜನ A1, A2, A3, A4 ಮಾಡಿದ್ರೆ ಈ ಮುಂದೆ ಅನಾಹುತ ಆಗದೆ ಇರದಂಗೆ ಇವ್ರು ಎಚ್ಚೆತ್ಕೋತಾರೆ. ಈ ಸರ್ ಏನಾದ್ರು ಬಿಟ್ಬಿಟ್ರೆ ಏನ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿ ದುಡಿದವ್ರೆ ಬಂಡೆಯವರು ಎಲ್ಲ ದುಡ್ಡು ಕೊಟ್ಬಿಟ್ಟು ಮನಿ ಲಾಬಿ ಮಾಡಿ ಕ್ಲೋಸ್ ಮಾಡ್ಬಿಡ್ತಾರೆ. ಅದಕ್ಕೆ ಅಧಿಕಾರಿಗಳ ಮೇಲೆ FIR ಮಾಡಿದ್ರೆ ಇನ್ನು ಮುಂದೆ ಅವರು ಕೂಡ ನಾವು ನಮ್ಮ ಕುತ್ತಿಗೆಗೆ ಬತ್ತ ತಾಳಪ್ಪ ಅಂತೇಳಿ ಎಚ್ಚೆತ್ಕೊಳ್ತಾರೆ. ಇಲ್ಲ ಬಡಪಾಯಿಗಳು ಯಾರೋ ಸತ್ತೋಗಿದ್ದಾರೆ, ಎಲ್ಲಿ ಅವರು ಹೊರಗಡೆ ಅವರು ಏನೋ ಅವ್ರು ಏನು ಮಾಡಿದ್ದಾರೆ, ದುಡ್ಡು ಕೊಟ್ಟು ಮುಚ್ಚಾಕೋ ಪ್ರಯತ್ನ ಇವರು ಮಾಡಿಬಿಡ್ತಾರೆ. ಅದಕ್ಕೆ ಮುಚ್ಚಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದು ಸೀರಿಯಸ್ ಮಾಡಬೇಕು ಅಂತಕ್ಕಂಥದಕ್ಕೆ ಬಂದಿದ್ದೇನೆ, ಮಾಡ್ತೇನೆ. ಚಿತ್ತ ಸತ್ತಾಗ್ಲೇನೆ ಇಂದಿನ ಗಣಿ ಸಚಿವರು ಕ್ರಮವನ್ನು ಕೈಗೊಂಡಿದ್ರೆ ಈ ರೀತಿಯ ಸಾವು ಆಗ್ತಿರ್ಲಿಲ್ವ ಅಂತ ಸರ್? ಅವರು ತಗೊಂಡಿಲ್ಲ, ಅವರು ಕ್ರಮ ತೆಗೆದುಕೊಂಡಿಲ್ಲ. ಆಮೇಲೆ ಮೈನ್ಸ್ ಅಂಡ್ ಜಿಯಾಲಜಿ ಮಂತ್ರಿಗಳು ಅವ್ರಿಗೂ ಖುದ್ದಾಗಿ ಭೇಟಿ ಮಾಡಿದೆ, ಅವರು ಕೇರ್ಲೆಸ್ ಆಗಿ ಮಾಡಿಬಿಟ್ರು, ಒಂದೇ ಒಂದು ಆಕ್ಷನ್ ಕೂಡ ಮಾಡಲಿಲ್ಲ. ಆಕ್ಷನ್ ಮಾಡೋದಿರ್ಲಿ, ಅಸೆಂಬ್ಲಿಗೆ ಬಂದು ಆನ್ಸರೇ ಮಾಡಲಿಲ್ಲ ನಮ್ಮ ಕ್ವಶನ್ಗೆ. ಕೃಷ್ಣ ಬೈರೇಗೌಡರು ಆನ್ಸರ್ ಮಾಡಿದ್ರು 2 ಸಾರನು. ಆಮೇಲೆ ಪ್ರತಿ ಸಾರಿ ಪೆಟಿಷನ್ ಕಮಿಟಿಗೆ ಬರ್ತಾನೆ ಇದೆ. ಅದು ಇದು 4 ಸಾರ್ ಬಂದಿದೆ ಆಕ್ಷನ್ ಮಾಡಕ್ಕೆ, ಆಕ್ಷನ್ನೇ ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ಅಂತಿಮವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದು ಸೀರಿಯಸ್ನೆಸ್ ಏನಿದೆ ಅಂತ ಹೇಳಲಿಕ್ಕೆ ಬಂದಿದೆ. ಇದಿಷ್ಟು ಎಸ್ ಟಿ ಸೋಮಶೇಖರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.